ಮಾಡೋದು ತುಂಬಾ ಸಿಂಪಲ್. ಜಸ್ಟ್ ಈ ಸಿಂಪಲ್ ಫಾರ್ಮುಲಾನ ಫಾಲೋ ಮಾಡಿದ್ರೆ ಸಾಕು. ಫಸ್ಟ್ ನೀವೇನ್ ಮಾಡ್ಬೇಕು, ಇವಾಗ ನೀವು ನಾಳೆಯಿಂದ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಅಥವಾ ವೆಯ್ಟ್ ಲಾಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ವೆಯ್ಟ್ ನ ಚೆಕ್ ಮಾಡಿ ಎಷ್ಟಿದೆ ಅಂತ. ವೆಯ್ಟ್ ಚೆಕ್ ಮಾಡಿ ಆದ್ಮೇಲೆ 1-2 ವಾರ ನೀವೇನೇನ್ ಊಟ ಮಾಡ್ತೀರಾ, ಏನೇನ್ ಸ್ನಾಕ್ಸ್ ತಿಂತೀರಾ, ಏನೇನ್ ಫುಡ್ ತಿಂತೀರಾ, ಚಿಕ್ಕದ್ದೇ ಆಗ್ಲಿ ಎಲ್ಲದನ್ನು ನೋಟ್ ಡೌನ್ ಮಾಡಿ. ಫಸ್ಟ್ ವೆಯ್ಟ್ ನ ನೋಟ್ ಡೌನ್ ಮಾಡಿ, ನಂತರ ನೀವೇನೇನೆಲ್ಲ ಊಟ ಮಾಡ್ತೀರಾ ಅದೆಲ್ಲದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಚಿಪ್ಸ್, ಏನೇನ್ ಸ್ನಾಕ್ಸ್ ತಿಂತೀರಾ, ಯಾವ ತರದ್ ಊಟ ತಿಂತೀರಾ ಎಲ್ಲದನ್ನು ನೋಟ್ ಡೌನ್ ಮಾಡಿ. ಅದನ್ನು ನೋಟ್ ಡೌನ್ ಮಾಡ್ಕೊಳ್ರಿ ಅಲ್ವಾ. 2 ವಾರ ಆದ್ಮೇಲೆ ಮತ್ತೆ ನಿಮ್ದು ವೆಯ್ಟ್ ನ ಚೆಕ್ ಮಾಡಿ. ಆವಾಗ ನಿಮ್ದು ವೆಯ್ಟ್ ಸೇಮ್ ಇದೆ ಅಂತ ಹೇಳಿದ್ರೆ ಆಸಮ್, ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಕೊಡ್ಬೇಕು ಅಂತ. ಬಿಕಾಸ್ ನೀವು ಆಲ್ರೆಡಿ ಎಲ್ಲ ನೋಟ್ ಡೌನ್ ಮಾಡಿರ್ತೀರಾ ಅಲ್ವಾ. ಸೊ ಅಷ್ಟು ಕ್ಯಾಲರೀಸ್ ಕೊಟ್ರೆ ನಿಮ್ದು ಡೈಲಿ ವೆಯ್ಟ್ ಮೇಂಟೈನ್ ಆಗ್ತದೆ ಅಂತ. ಅಂಡ್ ಇವಾಗ ವೆಯ್ಟ್ ಲಾಸ್ ಆಗ್ಬೇಕು ಅಥವಾ ಫ್ಯಾಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವೇನ್ ಕ್ಯಾಲರೀಸ್ ನ ಕೊಡ್ತಾ ಇದ್ರಿ ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ, ಅದರಲ್ಲಿ 20% ನ ಕಟ್ ಮಾಡಿ. ಅಂದ್ರೆ ನೀವು ಜಂಕ್ ಫುಡ್ಸ್, ಚಿಪ್ಸ್, ಸ್ನಾಕ್ಸ್ ಏನ್ ತಿಂತಾ ಇದ್ರಿ ಅದನ್ನ 20% ರೆಡ್ಯೂಸ್ ಮಾಡಿ. ಪ್ರೋಟೀನ್ ಇಂಟೆಕ್ ಜಾಸ್ತಿ ಮಾಡಿ. ವಾರದಲ್ಲಿ 3 ಅಥವಾ 4 ದಿನ ಎಕ್ಸರ್ಸೈಸ್ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಇದೆಲ್ಲದನ್ನು ಮಾಡೋದ್ರಿಂದ ನಮ್ಗೆ ಫ್ಯಾಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಫ್ಯಾಟ್ ಲಾಸ್ ಆಗೋದಿಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಫ್ಯಾಟ್ ಲಾಸ್ ಆಗೋದು. ಇದೆಲ್ಲದನ್ನು ಗೈಡ್ ಮಾಡೋದಿಕ್ಕೆ, ಇನ್ಫಾರ್ಮೇಶನ್ ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ನಿಮ್ಗೆ ಒಂದು ಕೋಚ್ ರಿಕ್ವೈರ್ಮೆಂಟ್ ಇದೆ. ನಾನು ನಿಮ್ ಕೋಚ್ ಆಗ್ಲಿಕ್ಕೆ ರೆಡಿ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್. ಥ್ಯಾಂಕ್ ಯು.